ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗ ನೀವೇನು ಒಂದು ತಮ್ನೇಲ್ ನೋಡಿ ಬಂದಿದ್ದೀರೋ ಅಬೌಟ್ ನಿಮ್ಮ ಒಂದು ಇಂಜಿನಿಯರಿಂಗ್ 3rd ಆ್ಯಂಡ್ 5th ಸೆಮಿಸ್ಟರ್ ರಿಸಲ್ಟ್ಗೋಸ್ಕರ. ಓಕೆ, ಇತ್ತೀಚೆಗೆ ಈ ಒಂದು ವಾರದಿಂದ ಸಿಕ್ಕಾಪಟ್ಟೆ ಸರ್ಚಿಂಗಲ್ಲಿ ಇದೆ. ಹುಡುಗರು ಸರ್ಚ್ ಮಾಡ್ತಿದ್ದಾರೆ, ಬಟ್ ಯಾವುದೇ ರೀತಿ ಕಂಕ್ಲೂಡ್ ಆಗಿ ನಿಮಗೆ ಒಂದು ಫೈನಲ್ ಡೇಟನ್ನು ಸಿಗ್ತಿಲ್ಲ. ಓಕೆ, ಇದ್ರ ತಕ್ಕನಂಗೆ ಮಾತಾಡೋಣ ಅಂತ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಮೇನೇ ಜಾಯ್ನ್, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಅಲ್ಲಿ ಕೊಡ್ತಾ ಇರ್ತೀವಿ. ಸರಿ, ಈಗೇನಪ್ಪ ಅಂತಂದರೆ ನಿನ್ನೆ ಒಂದು ಅನ್ವಿತ್ ಕಾಟೇಲ್ ಅವರು ಹಾಕಿರ್ತಕ್ಕಂಥ ಸ್ಟೋರಿ ನೋಡಿಬಿಟ್ಟು ಎಲ್ಲರೂ ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಬಟ್ ಯಾರೆಲ್ಲ ಅದನ್ನು ನೋಡಿಲ್ಲೋ ಅದನ್ನು ನಾನು ಹೇಳಕ್ಕೆ ಹೋಗ್ತೀನಿ. ಏನೇ ಆಗಲಿ ಇಂಜಿನಿಯರ್ದು ಪ್ರತಿಯೊಂದು ಅಪ್ಡೇಟ್ ಅವ್ರು ಕೊಡ್ತಾರೆ. ಸೊ ಹಂಗಾಗಿಬಿಟ್ಟು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳಿದಾರೆ ಅಂತಂದರೆ, ಯಾರಪ್ಪ ಅಂತಂದರೆ ಈಗಾಗಲೇ 7th ಸೆಮ್ ರಿಸಲ್ಟು ನಿನ್ನೆ ತಾನೇ ಈವ್ನಿಂಗ್ ತಾನೇ ರಿಸಲ್ಟಿಂಗ್ ಬಿಟ್ಟು, ಬಟ್ 8 ಗಂಟೆ ನಂತರ ಅದೆಲ್ಲನೂ ಕೂಡ ರಿಸಲ್ಟ್ ಪಬ್ಲಿಷ್ ಮಾಡಿ ಆಗಲೇ ಎಲ್ಲನೂ ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದು ಆಯಿತು. ಇವಾಗ 3rd ಆ್ಯಂಡ್ 5th ಸೆಮಿಸ್ಟರ್ ರಿಸಲ್ಟು ನೀವೇನು ಚೆಕ್ ಮಾಡ್ಕೊತಿದ್ದೀರಾ, ನಿಮಗೆ ಅವರು ಎಕ್ಸಾಕ್ಟ್ ಟೈಮ್ ಕೂಡ ಡೇಟ್ ಹೇಳ್ಬಿಟ್ಟಿದ್ದಾರೆ. ಓಕೆ, 15th ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಅಂದರೆ ಈ ಒಂದು ತಿಂಗಳು ಅಂತಂದರೆ ಇನ್ನೂ ಏನು ಟೈಮ್ ಇದೆಯಪ್ಪ ಅಂತಂದರೆ ಇವತ್ತು 13 ಅಂತಂದರೆ ಇನ್ನೂ ಒಂದು 2 ಡೇಸ್ ಅಂತಂದರೆ 15ಕ್ಕೆ ರಿಸಲ್ಟು ಬರ್ತಂತ ಹೇಳಿದ್ದಾರೆ. 3rd ಆ್ಯಂಡ್ 5th ಸೆಮ್. ಅದರಲ್ಲೂ ಕೂಡ ಸ್ಪೆಷಲಾಗಿ ಫಸ್ಟ್ ಮೆನ್ಷನ್ ಮಾಡಿಬಿಡಿದ್ರೆ ಮೊದಲು 5th ಸೆಮ್ ಬರುತ್ತೆ, ಆಮೇಲೆ 3rd ಸೆಮ್ಮು. ಇನ್ ಕೇಸ್ ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇನ್ ಕೇಸ್ ಸಾಯಂಕಾಲ ಒಂದು 7 ಗಂಟೆಗೆ ಏನಪ್ಪ ಅಂತಂದರೆ, ಅಥವಾ 6 ಗಂಟೆಗೆ ಏನಾದರೂ 6 ಗಂಟೆ ಅನ್ಕೋರಿ. ಓಕೆ, 6 ಗಂಟೆಗೆ 5th ಸೆಮ್ ಅಂತಂದರೆ ಅವತ್ತೇ ಬರ್ಬೋದು. ಓಕೆ, 3rd ಸೆಮ್ಮು ಕೂಡ ಅವತ್ತೇ ಏನಪ್ಪ ಅಂತಂದರೆ ಒಂದು 7 ಗಂಟೆ 8 ಗಂಟೆಗೆ ಬಂದುಬಿಡ್ಬೋದು. ಓಕೆ, ಏನಕ್ಕೆ ಈ ರೀತಿ ಮಾಡ್ತಾರೆ? ಓಕೆ, ಯಾಕಂತಂದರೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಕೂಡ ಏನಕ್ಕೆ ಆಲ್ಮೋಸ್ಟ್ ನೀವು PUC ಅಥವಾ SSLC ಎಲ್ಲನೂ ಕೂಡ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಬಂದಿರ್ತಾರೆ. ಏನಕ್ಕೆ ಸಾಯಂಕಾಲ ಚೂಸ್ ಮಾಡ್ಕೊತಾರೆ ಅಂತಂದರೆ, ನೋಡಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಕೂಡ ನೀವು ಕೂಡ ಇಂಜಿನಿಯರ್ ಮಾಡ್ತಿದ್ರೆ ನಿಮಗೂ ಕೂಡ ಗೊತ್ತಿರ್ತದೆ. ಅದ್ರ ತಕ್ಕನಂಗೆ ಕೆಲವೊಂದು ಟೈಮ್ ಸರ್ವರ್ ಬಿಸಿ ಬಂದುಬಿಡ್ತದೆ. ಆ ಸರ್ವರ್ ಬಿಸಿನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ಮಾಡ್ತಾರೆ ಅಂತಂದರೆ, ಸಾಯಂಕಾಲ ಅನ್ನೋಷ್ಟಿಗೆ ಕಂಪ್ನಿಗಳು ಕ್ಲೋಸ್ ಆಗ್ತಿರ್ತವೆ. ಎಲ್ಲನೂ ಕೂಡ ರಿಸಲ್ಟ್ ಅಂದರೆ ಸರ್ವರ್ ಬಿಸಿ ಅನ್ನೋದೇನಂತ ಕರಿತೀವಿ, ಒಂದು ಫ್ರೀ ಆಗುತ್ತೆ. ಸೊ ಅವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ಎಲ್ಲರೂ ಕೂಡ ಈಸಿಯಾಗಿ ಚೆಕ್ಔಟ್ ಮಾಡ್ಕೋಬೋದು. ಎಷ್ಟು ಹುಡುಗರು ಕೂಡ ಎಟ್ ಎ ಟೈಮ್ ಒಂದೇ ಟೈಮ್ ಬಂದುಬಿಟ್ಟು ನೀವು ರಿಸಲ್ಟ್ ಚೆಕ್ಔಟ್ ಮಾಡೋದು ಕೂಡ ಏನೂ ಆಗೋಲ್ಲ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಮೊದಲು 5th ಸೆಮಿಸ್ಟರ್ ಬಿಟ್ಟಾರೆ, ಸ್ವಲ್ಪ ಟೈಮ್ ಕೊಟ್ಟಾಗ ಮತ್ತೆ ಫ್ರೀ ಆಗುತ್ತೆ ಸ್ವಲ್ಪ, ಮತ್ತು ಅವಾಗ 3rd ಸೆಮ್ ಬಿಡ್ತಾರೆ. ಓಕೆ, ಅಂದರೆ ನೈಟ್ ಏನಾದರೂ ಅಥವಾ ಸಾಯಂಕಾಲ ಏನಾದರೂ ಬಿಟ್ಟಾಗ 5th ಸೆಮ್ಮು ಸ್ವಲ್ಪ ಎಲ್ಲನೂ ಕೂಡ ಫ್ರೀ ಆಯ್ತಪ್ಪ ಅಂತಂದರೆ ಅವತ್ತು 3rd ಸೆಮ್ ಕೂಡ ಬಿಟ್ಬಿಡ್ತಾರೆ. ಇಲ್ಲಪ್ಪ ಅಂತಂದರೆ ಮರುದಿನ ಅಂದರೆ ನೆಕ್ಸ್ಟ್ ಡೇ ಬರ್ಬೋದು. ಓಕೆ, ಅಂದರೆ 15th ಅಂದ್ರೆ ಕನ್ಫರ್ಮು ಒಂದು ರಿಸಲ್ಟ್ ಅಂದರೆ ಬಂದೇ ಬರ್ತದೆ. ಇದು ಅನ್ವಿತ್ ಕಾಟೇಲ್ ಹಾಕಿರ್ತಕ್ಕಂಥ ಬೇಸ್ ಮೇಲೆ ನಾನು ಹೇಳಿದ್ದೀನಿ. ಓಕೆ, ಇದಿಷ್ಟು ಇನ್ಫಾರ್ಮೇಷನು ಯಾರಪ್ಪ ಅಂದರೆ 3rd ಆ್ಯಂಡ್ 5th ಸೆಮಿಸ್ಟರ್ ರಿಸಲ್ಟು. ಎನಿವೇ ರಿಸಲ್ಟ್ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ನನ್ನ ಒಂದು ವಾಟ್ಸಪ್ ಚಾನಲಲ್ಲಿ ಮಾಡ್ತೀನಿ. ಸಾಧ್ಯ ಆದಷ್ಟು ಅಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ನೆಕ್ಸ್ಟ್ ಡೇ ಬಾಯ್.